ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯಿಂದ ಪ್ರೇರಿತವಾದ ವಿಕಾಸ್ ಅಕಾಡೆಮಿಯು ಈ ವರ್ಷದ ಪ್ರಾರಂಭದಲ್ಲಿ ನಾವು ಆರೋಗ್ಯದ ಬಗ್ಗೆ ಯೋಗ ದಿನಾಚರಣೆಯಂದು ಕೆಲವು ಕಾರ್ಯಕ್ರಮಗಳನ್ನು ಮಾಡಲು ಸೂಚಿಸಲಾಗಿತ್ತು. ಅನೇಕರು ಇದನ್ನು ಯಶಸ್ವಿಯಾಗಿ ಶರೀರ, ಮನಸ್ಸು, ಬುದ್ಧಿ, ಆತ್ಮದ ವಿಕಾಸಕ್ಕಾಗಿ ಮಾಡಿರುವಿರೆಂದು ನಂಬಿದ್ದೇನೆ. ಇದೀಗ ಪರಿಸರದ ಬಗ್ಗೆ, ವಿಶೇಷವಾಗಿ ಸಮಗ್ರ ಪ್ರಕೃತಿಯ ಪರಿಸರ ಮಾನವನಿಗೆ ಶುದ್ಧವಾಗಿರಬೇಕಾದರೆ ಹೆಚ್ಚು ಹೆಚ್ಚು ವೃಕ್ಷಗಳನ್ನು ನೆಡಬೇಕಾಗುತ್ತದೆ. ಆದರೆ ಈ ವರ್ಷ ನೈಸರ್ಗಿಕ ವೈಪರೀತ್ಯದಿಂದ ಸುಮಾರು 40 ದಿನಗಳಿಂದಲೂ ಮಳೆ ಬಾರದೇ ಇರುವುದರಿಂದ ಅನೇಕರಿಗೆ ಚಿಂತೆಯಾಗಿದೆ. ಆದರೆ ನಾನು ನನ್ನ ಎಲ್ಲ ವಿಕಾಸ್ ಅಕಾಡೆಮಿಯ ಪದಾಧಿಕಾರಿಗಳಲ್ಲಿ, ಕಾರ್ಯಕರ್ತರಲ್ಲಿ ಕಳಕಳಿಯಿಂದ ವಿನಂತಿ ಮಾಡುವುದೇನೆಂದರೆ, ನನಗೆ ಒಂದು ಪೌರಾಣಿಕ ಕಥೆ ನೆನಪು ಬರುತ್ತದೆ. ಒಂದು ಸಲ ಭಯಂಕರವಾದಂತಹ ಬರಗಾಲ ಬಿದ್ದಿತ್ತು ಮತ್ತು ಮುಂದೆ 100 ವರ್ಷದವರೆಗೆ ಮಳೆನೇ ಬರುವುದಿಲ್ಲ ಎನ್ನುವ ಸುದ್ದಿ ಎಲ್ಲ ಕಡೆ ಹರಡಿತ್ತು. ಎಲ್ಲರೂ ನಿರಾಶೆಯಿಂದ ತಲೆಯನ್ನು ಕೆಳಗೆ ಹಾಕಿಕೊಂಡು ತಮ್ಮ ತಮ್ಮ ಮನೆಯಲ್ಲಿ ಕುಂತು ಚಿಂತಾಕ್ರಾಂತರಾಗಿ ಕಾಲ ಕಳೆಯುತ್ತಿದ್ದರು. ಅಂಥ ಸಮಯದಲ್ಲಿ ಈ ಭೂಲೋಕವನ್ನು ನೋಡಲಿಕ್ಕೆ ನಾರದ ಇಲ್ಲಿಗೆ ಬರ್ತಾನೆ. ನಾರದ ಬಂದಾಗ ಎಲ್ಲಾ ಕಡೆಯ ಕಣ್ಣೀರಿನ ಕಥೆ ನೋಡುವಾಗ ಒಂದು ಕಡೆ ಹೋದಾಗ ಮಾತ್ರ ಒಬ್ಬ ರೈತ ತನ್ನ ಹೊಲದಲ್ಲಿ ಉಳುವ ಕೆಲಸವನ್ನು ಮಾಡ್ತಾ ಇದ್ದ. ಆವಾಗ ನಾರದ ಕೇಳ್ತೇನೆ, ಏನಪ್ಪಾ 100 ವರ್ಷ ಬರಗಾಲ ಇದೆ ಅಂತ ನಿನಗೆ ಗೊತ್ತಿಲ್ವಾ? ಮಳೆನೇ ಬರೋದಿಲ್ಲ, ಮತ್ತಿದೇನು ಮಾಡ್ತಾ ಇದ್ದೀಯಲ್ಲ ಅಂತ. ಆವಾಗ ರೈತ ಹೇಳ್ತಾನೆ, ನಾನು ನನ್ನ ಬದುಕಿರೋವರೆಗೆ ನನ್ನ ಕರ್ತವ್ಯವನ್ನು ಮಾಡ್ತೇನೆ. ಮಳೆ ಬರ್ತದೋ ಬಿಡ್ತದೋ, ನಾಳೆ ಅದರ ಹೆಸರು ಮೇಲೆ ನಾನು ಹಾಗೆ ಕೂತ್ರೆ ನಂದು, ನನ್ನ ಮಕ್ಕಳದು ಕೃಷಿ ಮಾಡುವ ಅಭ್ಯಾಸ ಸತ್ತೋಗುತ್ತೆ. ಅದಕ್ಕಾಗಿ ನಾನು ಇದನ್ನು ಮುಂದುವರಿಸುತ್ತೇನೆ. ಈ ಸುದ್ದಿ ಆತ ಹೋಗಿ ಶಿವನನ್ನು ತಿಳಿಸ್ತಾರೆ. ಪರಮಾತ್ಮ ಹೀಗೆ ಒಬ್ಬ ರೈತ ಮಳೆ ಇಲ್ಲದಿದ್ದರೂ ಬೆಳೆ ಬಿತ್ತುವುದಕ್ಕಾಗಿ ಭೂಮಿಯನ್ನು ಹದ ಮಾಡುತ್ತಿದ್ದಾನೆ. ಏಕೆಂದರೆ 100 ವರ್ಷದವರೆಗೆ ಹಾಗೆ ಕುಂತ್ರೆ ಅಭ್ಯಾಸನೇ ಹೋಗಿಬಿಡ್ತಂದ್ರೆ ಮತ್ತೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಮತ್ತು ಮಳೆ ಬಂದರೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದಿದ್ದಾರೆ. ಈ ಮಾತನ್ನು ಕೇಳಿದ ತಕ್ಷಣ ಭಗವಂತನಿಗೂ ಚಿಂತೆ ಆಗುತ್ತೆ. 100 ವರ್ಷನೂ ಮಳೆ ಬರದೇ ಇದ್ರೆ ಏನ್ ಗತಿ ಅಂತ ಹೇಳಿ ಭಗವಂತ ತನ್ನ ಭರತನಾಟ್ಯವನ್ನು ಪ್ರಾರಂಭ ಮಾಡಿ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮೋಡಗಳು ಬಂದು ಜೋರಾಗಿ ಮಳೆ ಸುರಿಯುತ್ತದೆ. ಹಾಗೇನೆ ನಮ್ಮ ವಿಕಾಸ್ ಅಕಾಡೆಮಿಯ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಇದೇ ತಿಂಗಳು ಜುಲೈ 15ರಿಂದ ಬರುವ ಆಗಸ್ಟ್ 15 ಅಥವಾ ಸೆಪ್ಟೆಂಬರ್ ವರೆಗೆ ನೀವೆಲ್ಲರೂ ಕನಿಷ್ಠ ಮಳೆ ಇಲ್ಲದೆ ಇದ್ದರೂ ಯಾರ್ದಾದರೂ ಮನೆಯ ಪರಿಸರ, ಶಾಲೆಯ ಪರಿಸರ ಎಲ್ಲಿ ಕನಿಷ್ಠ 5 ಗಿಡಗಳನ್ನಾದರೂ 15ನೇ ಜುಲೈದಿಂದ ಹಚ್ಚಿ ನಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಕೆಲವು ಕಡೆ ಈಗಾಗಲೇ ಕೊಪ್ಪಳ ಮುಂತಾದ ಕಡೆ ಕೆಲವು ಕಾರ್ಯಕರ್ತರು ವೃಕ್ಷಾರೋಪಣದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಸಮಗ್ರ ಕಲ್ಯಾಣ ಕರ್ನಾಟಕದ ಎಲ್ಲ ತಾಲೂಕಾಗಳಲ್ಲಿ ಕನಿಷ್ಠ 5 ಊರುಗಳಲ್ಲಿ ಒಂದು 100 ವೃಕ್ಷಗಳನ್ನು, ಅದು ಹಣ್ಣಿನ ವೃಕ್ಷ ಆಗಿರಬಹುದು, ನೆರಳು ಕೊಡುವ ವೃಕ್ಷ ಆಗಿರಬಹುದು, ಹೂವು ಇತ್ಯಾದಿ ಕೊಡುವ ವೃಕ್ಷಗಳಾಗಿರಬಹುದು, ಅವುಗಳನ್ನು ನೆಡಬೇಕೆಂದು ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾನೆ. ಅದರ ಜೊತೆಯಲ್ಲಿ ಪ್ರಕೃತಿಯ ಶುದ್ಧತೆ, ಆಕ್ಸಿಜನ್ ಹೆಚ್ಚು ಮಾಡುವುದರೊಂದಿಗೆ ಮನುಷ್ಯ ನೆಮ್ಮದಿಯಿಂದ ಬದುಕ್ತಾನೆ. ಆದರೆ ಇದರ ಜೊತೆಯಲ್ಲಿ ಮನುಷ್ಯ ತನ್ನ ಮನಸ್ಸಿನ ಪರಿಸರ, ತಾನಿರುವ ಮನೆಯ ಪರಿಸರ, ತಾನಿರುವ ಓಣಿಯ ಪರಿಸರ, ತಾನು ಓದುವ ಶಾಲೆಯ ಪರಿಸರ, ತಾನು ಹೋಗುವ ದೇವಾಲಯದ ಪರಿಸರ, ತಾನಿರುವ ಸಮಾಜದ ಪರಿಸರ, ಇವೆಲ್ಲವುಗಳ ಬಗ್ಗೆನೂ ಚಿಂತೆ ಮಾಡುವುದು ಅತ್ಯಂತ ಅವಶ್ಯಕತೆ ಇದೆ. ಪರಿಸರ ಎಲ್ಲವೂ ಸ್ವಚ್ಛವಾಗಿದ್ದು ನಮ್ಮ ಮನಸ್ಸು ಪ್ರಫುಲ್ಲವಾಗಿಲ್ಲದೆ ಇದ್ದರೆ, ಸ್ವಚ್ಛವಾಗಿಲ್ಲದೆ ಇದ್ದರೆ ನಮ್ಮ ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಪವಿತ್ರತೆಗೆ ನಮ್ಮ ಪವಿತ್ರತೆಯನ್ನು ಜೋಡಿಸಬೇಕಾಗುತ್ತೆ. ಅದಕ್ಕಾಗಿ ನಾನು ಸ್ವತಃ ನನ್ನ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನವನಾಗ್ತೇನೆ. ಆಮೇಲೆ ನನ್ನ ಮನೆಯ ಸಂಪೂರ್ಣ ಪರಿಸರ ಇವತ್ತಿನಿಂದಲೇ ಚೆನ್ನಾಗಿ ಮಾಡಲಿಕ್ಕೆ ನಾನು ಮನೆಯವರೆಲ್ಲರೂ ಸೇರಿ ನಾವು ಪ್ರಯತ್ನ ಮಾಡ್ತೇವೆ. ಅಷ್ಟೇ ಅಲ್ಲ, ನಾವು ಓದುವ ಶಾಲೆಗಳು, ನಾವು ಹೋಗುವ ದೇವಸ್ಥಾನಗಳು, ನಮ್ಮ ಓಣಿಯ ಸುತ್ತಮುತ್ತಲಿನ ಪರಿಸರ, ನನಗೆ ಜವಾಬ್ದಾರಿ ಸ್ಥಾನ ಇದ್ದರೆ ನಮ್ಮ ಸಮಗ್ರ ಊರಿನ ಸ್ವಚ್ಛತೆ, ಎಲ್ಲೆಲ್ಲಿ ಬೇಡವಾದ ವಸ್ತುಗಳು ಬಿದ್ದಿದೆ ಅದೆಲ್ಲವನ್ನು ತೆಗೆದು ಸ್ವಚ್ಛತೆ, ಪರಿಸರದ ಶುದ್ಧೀಕರಣ ಅಂದರೆ ಕೇವಲ ವೃಕ್ಷಾರೋಪಣ ಅಲ್ಲ, ಅದು ನಮ್ಮ ಮನಸ್ಸಿನ ಸ್ವಚ್ಛತೆಯಿಂದ ಹಿಡ್ಕೊಂಡು ನಮ್ಮ ಸುತ್ತಮುತ್ತ ನಮ್ಮ ದಿನನಿತ್ಯದ ಜೀವನದ ಬಳಕೆಯಲ್ಲಿ ಸಂಬಂಧ ಬರುವ ಎಲ್ಲ ಸ್ಥಾನಗಳನ್ನು ಸ್ವಚ್ಛವಾಗಿ ಮಾಡಿದಾಗ ನಾವು ನಿಜವಾದ ಸ್ವಚ್ಛತೆಯ ಪರಿಸರದ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ವಿಕಾಸ್ ಅಕಾಡೆಮಿಯ ಕಾರ್ಯಕರ್ತರು ಇದನ್ನು ಗಮನದಲ್ಲಿಟ್ಟುಕೊಂಡು 15ನೇ ಜುಲೈ ದಿವಸ ಕನಿಷ್ಠ 5 ಗಿಡ
ಗಿಡಗಳನ್ನು ನೆಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿ ಮುಂದಿನ 1 ತಿಂಗಳಲ್ಲಿ 50ರಿಂದ 100 ವೃಕ್ಷಗಳು, ಕನಿಷ್ಠ 100 ವೃಕ್ಷಗಳು ಒಂದು ತಾಲೂಕಿನಲ್ಲಿ, ಆದರೆ ತಾಲೂಕಿನಲ್ಲಿ ನಿಮಗೆ ಅತ್ಯಂತ ಸಂಬಂಧವಿರುವ ಪ್ರಿಯವಾದ 5 ಗ್ರಾಮಗಳನ್ನು ಆರಿಸಿಕೊಳ್ಳಿ. ಆ ಗ್ರಾಮಗಳಲ್ಲಿಯೇ ವೃಕ್ಷಾರೋಪಣೆ ಮಾಡಿ. ಮುಂದೆ ಗ್ರಾಮ ಸಮೃದ್ಧಿಯ ದೃಷ್ಟಿಯಿಂದ, ಗ್ರಾಮ ವಿಕಾಸ ದೃಷ್ಟಿಯಿಂದಲೂ ಇದರ ಲಾಭ ನಮಗೆ ಸಿಗುತ್ತದೆ. ಆ ದೃಷ್ಟಿಯಿಂದ ತಾವು ತಕ್ಷಣ ಕ್ರಿಯಾಶೀಲರಾಗಿ ಮತ್ತು 15ನೇ ಜುಲೈದಲ್ಲಿ ತಾವು ಹಚ್ಚಿದ 5 ಗಿಡಗಳ ಭಾವಚಿತ್ರವನ್ನು ವಿಕಾಸ್ ಅಕಾಡೆಮಿಯ ಕಲಬುರಗಿ ಕಾರ್ಯಾಲಯಕ್ಕೆ ಕಳಿಸಬೇಕೆಂದು ಕಳಕಳಿಯಿಂದ ವಿನಂತಿಸುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ, ನನ್ನ ಮನಸ್ಸಿನ ಪರಿಸರ, ನನ್ನ ಸುತ್ತಮುತ್ತಲಿನ ಪರಿಸರ, ನಾನು ಭಾಗಿಯಾಗುವ ಸರ್ವ ಸ್ಥಳಗಳ ಸ್ವಚ್ಛತೆ ಜೊತೆಯಲ್ಲಿ ಪ್ರಕೃತಿಯ ಪರಿಸರಕ್ಕಾಗಿ ವೃಕ್ಷಾರೋಪಣ. ಈ ಪರಿಸರದ ಪವಿತ್ರತೆಯ ಭಾವನೆ ನಮ್ಮೆಲ್ಲರಲ್ಲಿ ಕ್ರಿಯಾರೂಪದಲ್ಲಿ, ಕರ್ಮ ರೂಪದಲ್ಲಿ, ಕಾಯಕ ರೂಪದಲ್ಲಿ ಹೊರಬರಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲರಿಗೆ ವಂದನೆಗಳು.